ಓ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ. ಕಾಯ ಮುನ್ನವೋ ಕಾಯದಲ್ಲಿಪ್ಪ ಮನ ಮುನ್ನವೋ, ಕಾಯ ಮುನ್ನವೋ ಕಾಯದಲ್ಲಿಪ್ಪ ಮನ ಮುನ್ನವೋ, ಮನ ಮುನ್ನವೋ ಮನದಲ್ಲಿಪ್ಪ ಚೈತನ್ಯ ಮುನ್ನವೋ, ಮನ ಮುನ್ನವೋ ಮನದಲ್ಲಿಪ್ಪ ಚೈತನ್ಯ ಮುನ್ನವೋ, ಚೈತನ್ಯ ಮುನ್ನವೋ ಚೈತನ್ಯಾತ್ಮಕ ಮಾಯ ಮುನ್ನವೋ, ಚೈತನ್ಯ ಮುನ್ನವೋ ಚೈತನ್ಯಾತ್ಮಕ ಮಾಯ ಮುನ್ನವೋ, ಅವು ಮುನ್ನವಲ್ಲ ಮುನ್ನವಲ್ಲ, ಅವು ಮುನ್ನವಲ್ಲ ಮುನ್ನವಲ್ಲ, ನಿನ್ನ ನಿರಾಳ ನಿಜದ ನಿರವಯಲಿನ ಶೂನ್ಯವೇ ಮುನ್ನ ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ. ನಿನ್ನ ನಿರಾಳ ನಿಜದ ನಿರವಯಲಿನ ಶೂನ್ಯವೇ ಮುನ್ನ ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಈ ವಚನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಏನು ಹೇಳ್ತಾರೆ ಅಂದರೆ, ಈ ಪ್ರಪಂಚದಲ್ಲಿ ಯಾವುದು ಮುನ್ನ, ಮೊದಲು ಯಾವುದು ಅಂದರೆ ಮೊದಲಿಗನಾದಂಥ ಆ ದೇವ ಏನಿದ್ದಾನಲ್ಲ, ಇದ್ದು ಇಲ್ಲದಂತೆ ಇದ್ದೇ ಅಲ್ಲ ಅಂತ ಏನು ಶರಣರು ಹೇಳ್ತಾರಲ್ಲ, ಆತ ಇದ್ದು ಇಲ್ಲದಂತೆ ಇದ್ದಂತ, ಸಚರಾಚರ ರಚನೆಗೆ ಬಾರದಂದು ಅಂತ ಹೇಳ್ತಾರೆ. ಅಂದರೆ ಈ ಎಲ್ಲ ಭೂಮಿ, ನೀರು, ಗಾಳಿ ಇವ್ಯಾವುದೂ ಒಂದು ರಚನೆಗೆ ಬಾರದಂಥ ಸಮಯದಲ್ಲಿ ಆ ದೇವ ಇದ್ದ. ಆದರೆ ಆತ ಹೇಗೆ ಇದ್ದ ಅನ್ನೋದನ್ನು ಇಲ್ಲಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಹೇಳ್ತಾರೆ. ಕಾಯ ಮುನ್ನವೋ ಕಾಯದಲ್ಲಿಪ್ಪ ಮನ ಮುನ್ನವೋ. ಕಾಯ ಅಂದರೆ ನಮ್ಮ ತನು, ದೇಹ. ಈ ದೇಹ ಮೊದಲು ಅಥವಾ ಇದರೊಳಗಿರುವಂಥ ಮನಸ್ಸು ಮುನ್ನವೋ ಅಂತ ಅಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಮುಂದೆ ಏನು ಹೇಳ್ತಾರೆ ಅವರು, ಮನ ಮುನ್ನವೋ ಮನದಲ್ಲಿಪ್ಪ ಚೈತನ್ಯ ಮುನ್ನವೋ. ಹಾಗಂದರೆ ನಮ್ಮ ಕಾಯದಲ್ಲಿರುವಂಥ ಈ ಕಾಯದಕ್ಕಿಂತ ಮುನ್ನ ಆ ಮನ ಆಗಿತ್ತು ಅಂದ್ರೆ, ಆ ಮನದಕ್ಕಿಂತ ಮುಂದೆ ಒಂದು ಚೈತನ್ಯ ಇದೆ. ಚೈತನ್ಯ ಅಂದರೆ ಒಂದು ಪ್ರಾಣ, ಒಂದು ಜೀವ ಅಂತ ನಾವೇನು ಕರಿತೀವಲ್ಲ, ಅದು ಮುನ್ನವೋ ಅಂತ ಇಲ್ಲಿ ಕೇಳ್ತಾರೆ ಅವರು. ಹಾಗಾದರೆ ಚೈತನ್ಯ ಮುನ್ನವೋ ಚೈತನ್ಯಾತ್ಮಕ ಮಾಯೆ ಮುನ್ನವೋ ಅಂದರೆ, ಈ ನಮ್ಮಲ್ಲಿರುವಂಥ ಈ ಪ್ರಾಣ ಜೀವ ಏನಿದೆಯಲ್ಲ, ಇದು ಮುನ್ನವೋ ಅದರೊಳಗಿರುವಂಥ ಒಂದು ಮಾಯೆ ಏನಿದೆಯಲ್ಲ, ಇದೇನು ನಾವು ಮಾಯಾ ಪ್ರಪಂಚ ಅಂತ ಏನು ಕರಿತಿದ್ದೀವಲ್ಲ, ಅದು ಮುನ್ನವೋ ಅಂತ ಇಲ್ಲಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಮುಂದೆ ಅವರು ಉತ್ತರ ಕೊಡ್ತಿದ್ದಾರೆ. ಅವು ಮುನ್ನವಲ್ಲ ಮುನ್ನವಲ್ಲ ಅಂದರೆ, ಅಲ್ಲೇ ಕಾಯ ಮುನ್ನವಲ್ಲ, ಮನ ಮುನ್ನವಲ್ಲ, ಚೈತನ್ಯ ಮುನ್ನವಲ್ಲ, ಮಾಯ ಮುನ್ನವಲ್ಲ, ಇವ್ಯಾವ ಮುನ್ನವಲ್ಲ. ಹಾಗಾದರೆ ಯಾವುದು ಮುನ್ನ ಅಂದರೆ, ಮುನ್ನ ಅಂದರೆ ಯಾವುದು ಮೊದಲಿಗೆ ಇದ್ದಂಥದ್ದು, ಯಾವುದು ಆದಿ ಅನಾದಿ ಅಂತೇಳಿ ನಾವೇನು ಕರಿತಾ ಇದ್ದೇವಲ್ಲ, ಈಗ ಯಾವುದು ಅಂದರೆ, ನಿನ್ನ ನಿರಾಳ ನಿಜದ ನಿರವಯಲಿನ ಶೂನ್ಯವೇ ಮುನ್ನ ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಸೃಷ್ಟಿಕರ್ತ ಪರಮಾತ್ಮನಾದಂಥವು ಹೇಗಿದ್ದ ಅಂದರೆ, ಅದು ನಿರಾಳವಾಗಿದ್ದ ಮತ್ತು ನಿಜವಾಗಿದ್ದ. ಆತ ನಿರಾಳನಾಗಿ ನಿಜವಾಗಿ ನಿರವಯಲಿನಂತೆ ಇದ್ದವನು. ಅಲ್ಲಿ ನಿರವಯಲಾಗಿದ್ದವನು, ಅಲ್ಲಿ ಯಾರಿಗೆ ಗೋಚರ ಆಗ್ತದಲ್ಲ. ಅದಕ್ಕೆ ಗುರು ಬಸವಣ್ಣನವರು ಹೇಳ್ತಾರೆ, ಅಗೋಚರ ಅಂತ ಹೇಳ್ತಾರೆ. ಅಪ್ರಮಾಣ, ಅಗೋಚರ, ಅಪ್ರತಿಮ ಅಂದರೆ ಅಲ್ಲಿ ಯಾರಿಗೂ ಕಾಣಿಸದಂತೆ ಇದ್ದು, ಮತ್ತು ಯಾವುದೇ ಒಂದು ಪ್ರಮಾಣಕ್ಕೆ, ಒಂದು ಅಳತೆಗೆ ನಿಲುಕದ ಹಾಗೆ ಇದ್ದು, ಮತ್ತು ಅಲ್ಲಿ ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ. ಹೀಗೆ ಇದ್ದ ಹೀಗೆ ಇಲ್ಲ ಅಂತ ಹೇಳಿ ಯಾವುದಕ್ಕೂ ಅಲ್ಲಿ ಒಂದು ಹೋಲಿಕೆಯನ್ನು ಮಾಡೋದಿಲ್ಲ. ಆತ ಹೇಗೆ ಇದ್ದ ಅಂತ ಕೇಳ್ತಾರೆ ಅವರು. ಶೂನ್ಯ ಅಂತ ಹೇಳ್ತಾರೆ ಅವರು. ಅಂದರೆ ಆ ಶೂನ್ಯ ಏನಿದೆಯಲ್ಲ, ಅದು ಶೂನ್ಯ, ಏನೂ ಇಲ್ಲದ ಹಾಗೆ ಇರ್ತದೆ. ಆದರೆ ಇಲ್ಲಿ ಆ ಶೂನ್ಯ ಆದಂಥ ಆ ದೇವನನ್ನು ಅಲ್ಲಿ
ಶರಣರು ಏನು ಮಾಡಿಕೊಂಡ್ರು ಅಂತ ಕೇಳಿದ್ರೆ ಅದನ್ನೇ ಅವರು ಹೇಳೋದು ಶೂನ್ಯ ಸಂಪಾದನೆ ಅಂತ ಹೇಳಿ. ಅದು ನಮ್ಮ ಶರಣರು ಮಾಡಿದಂಥ ಒಂದು ಮಹಾ ಸಾಧನೆ ಮತ್ತು ಅದನ್ನು ಒಂದು ಸಂಶೋಧನೆ ಮಾಡಿದರು ಅವರು. ಆ ಸೃಷ್ಟಿಕರ್ತ ಪರಮಾತ್ಮ ಹೇಗಿದ್ದಾನೆ ಅಂದರೆ ಒಂದು ಶೂನ್ಯವಾಗಿದ್ದಾನೆ, ಆ ಶೂನ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕಲ್ಲ. ಹಾಗೆ ನಾನು ಅನ್ನುವಂಥ ಈ ಜೀವಾತ್ಮ ಹಿಂದೆ ನಿಂತು, ಆ ದೇವನ ಹಿಂದೆ ನಿಂತು ಆ ಶೂನ್ಯವನ್ನು ಸಂಪಾದನೆ ಮಾಡಿಕೊಂಡಾಗ ಅದಕ್ಕೆ ಏನಾಗ್ತದೆ ಅಂದರೆ ಬೆಲೆ ಬರ್ತಾ 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 ಹೋಗ್ತದೆ. ಇಲ್ಲದೆ ಹೋದರೆ ಈ ಮನುಷ್ಯನಿಗೆ ಅಲ್ಲಿ ಬೆಲೆ ಇಲ್ಲ. ಆತನಿಗೆ ಒಂದು ಬೆಲೆ ಬರಬೇಕಾಗಿತ್ತು ಅಂದರೆ ಶರಣರು ಹೇಳಿದಂಥ ನಿರಾಳ ನಿಜ ನಿರವಯಲ ಆದಂಥ ಶೂನ್ಯ ಪರಮಾತ್ಮನನ್ನು ನಾವು ತಿಳ್ಕೋಬೇಕಾಗಿತ್ತು, ಆತನ ನಾವು ಅರ್ಥಕೊಳ್ಬೇಕಾಗಿತ್ತು ಅಂತ ಕೇಳಿದಾಗ ಅದಕ್ಕೋಸ್ಕರ ಅರಿವನ್ನು ಪಡೆಯೋದಕ್ಕೋಸ್ಕರ ಕುರುಹನ್ನಾಗಿ ಗುರು ಬಸವಣ್ಣನವರು ಇಷ್ಟಲಿಂಗ ರೂಪದಲ್ಲಿ ನಮಗೆ ಕೊಡಮಾಡಿದರು. ಅಲ್ಲಿ ನಾವು ಆ ದೇವನನ್ನು ಅರಿಬೇಕಾಗಿತ್ತು. ಆ ಅರಿವನ್ನು ನಾವು ಅರಿಬೇಕು ಅಂತ ಹೇಳಿ ನಮಗೆ ಅಲ್ಲಿ ಏನು ಬೇಕಾಗಿತ್ತು, ಒಂದು ಸಾಕಾರವಾದಂಥ ಒಂದು ವಸ್ತು ಬೇಕಾಗಿತ್ತು. ಅದೇ ಇಷ್ಟಲಿಂಗ. ಅದನ್ನು ಗುರು ಬಸವಣ್ಣನವರು ನಮಗೆ ಕೊಡಮಾಡಿದರು. ಹೇಗೆ ನಾವು ಈ ಒಂದು ಸಮಯವನ್ನು ನೋಡಬೇಕಾಗಿತ್ತು, ಒಂದು ಸಮಯವನ್ನು ತಿಳ್ಕೋಬೇಕಾಗಿತ್ತು ಅಂದರೆ ಹೇಗೆ ನಾವು ಒಂದು ಗಡಿಯಾರವನ್ನು ನಾವು ನೋಡಿ ಸಮಯವನ್ನು ತಿಳ್ಕೊತೇವಲ್ಲ, ಅದು ಗಡಿಯಾರ ಸಮಯ ಅಲ್ಲ. ಆದರೆ ನಾವು ಅದರೊಳಗಿರುವಂಥ ಆ ಚಲಿಸುವಂಥ ಆ ಗಡಿಯಾರದ ಮುಳ್ಳನ್ನು ನೋಡ್ಕೊಂಡು ಏನು ಮಾಡ್ತೀವಿ, ಸಮಯ ನಿರಾಕಾರ ಆದಂಥ ಸಮಯವನ್ನು ತಿಳ್ಕೊಳ್ಬೇಕಂದ್ರೆ ನಾವು ಸಾಕಾರವಾದಂಥ ಆ ಗಡಿಯಾರವನ್ನು ನಾವು ನೋಡಬೇಕಾಗ್ತದೆ. ಹಾಗೆ ಆ ನಿರಾಕಾರವಾದಂಥ ಪರಮಾತ್ಮನನ್ನು ನಾವು ಅರಿಬೇಕಾಗಿತ್ತು ಅಂದರೆ ಅಲ್ಲಿ ಸಾಕಾರವಾದಂಥ ಆ ಇಷ್ಟಲಿಂಗವನ್ನು ನಾವು ಪೂಜಿಸಬೇಕಾಗ್ತದೆ, ಪ್ರಾರ್ಥಿಸಬೇಕಾಗ್ತದೆ, ಧ್ಯಾನಿಸಬೇಕಾಗ್ತದೆ. ಇವ್ರುಗಳನ್ನೆಲ್ಲ ಮಾಡಿದಾಗ ಅಲ್ಲಿ ನಮಗೇನಾಗ್ತದೆ, ಪರಮಾತ್ಮನ ಸೃಷ್ಟಿಕರ್ತ ಲಿಂಗದೇವನ ಒಂದು ಇರು ಹೇಗಿದೆ ಅನ್ನೋದನ್ನು ನಮಗೆ ಅಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯತೆ. ಅದಕ್ಕೋಸ್ಕರ ಹಾಗಾದರೆ ನಮಗೆ ಅಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ಇಷ್ಟಲಿಂಗದ ಮೂಲಕ ಆ ದೇವನನ್ನು ಅರಿಯುವಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದರೆ ಮತ್ತೆ ಅಲ್ಲಿ ನಾವು ಏನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಆ ದೇವನ ಒಂದು ನಿಲುವು, ಆತನ ಒಂದು ಘನತೆ, ಆತನ ಇರು ಎಲ್ಲ ನಮಗೆ ತಿಳಿತೈತಿ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.